ಹಲೋ ಹಾಯ್ ನಮಸ್ಕಾರ. ಏನಪ್ಪಾ ಅಂದ್ರೆ ನಾನು ಹೊಸದಾಗಿ ಯೂಟ್ಯೂಬ್ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಇದೇ ಮೊದಲನೇ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇರೋದು. ಹೇಗ್ ಬಂದಿದೆ ಅನ್ನೋ ಐಡಿಯಾ ನನ್ಗಿಲ್ಲ. ಏನಾದ್ರೂ ಸರಿ ಮಾಡ್ಕೋಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ನೀವು ನನ್ಗೆ ತಿಳಿಸ್ಬೋದು. ನಾನೇನೋ ಹೊಸದಾಗಿ ಇನ್ವೆನ್ಷನ್ ಮಾಡಿ ಈ ವಿಡಿಯೋನ ಮಾಡ್ತಾ ಇದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಂಗೆ ಗೊತ್ತು ಎಷ್ಟೋ ಜನ ನಮ್ ಕನ್ನಡ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ಆಲ್ರೆಡಿ ತುಂಬಾ ವಿಡಿಯೋಸ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ ಅಂತ. ಆದ್ರೂ ಬ್ಯಾಂಗ್ಳೂರಿಂದ ಧರ್ಮಸ್ಥಳಕ್ಕೆ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ ನನ್ನದಾದ ಎಕ್ಸ್ಪೀರಿಯನ್ಸ್ ನ ನಾನು ಈ ವಿಡಿಯೋ ಮುಖಾಂತರ ನಿಮ್ ಜೊತೆ ಹಂಚ್ಕೊಳಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಷ್ಟೇನೆ. ಯಾಕಪ್ಪ ಅಂದ್ರೆ ಜರ್ನಿ ಒಂದೇ ಆಗಿರ್ಬೋದು, ಆದ್ರೆ ಎಲ್ರಿಗೂ ಒಂದೇ ತರ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಏನಿಲ್ವಲ್ಲ. ನಾನು ಬೆಂಗಳೂರಿಂದ ಹೊರಟಿದ್ದು ಶನಿವಾರ ಬೆಳಿಗ್ಗೆ 7 ಗಂಟೆಗೆ ಯಶವಂತಪುರಿಂದ ಇರೋ ಮಂಗಳೂರು ಜಂಕ್ಷನ್ ವೀಕ್ಲಿ ಎಕ್ಸ್ಪ್ರೆಸ್. ಇದು ವಾರಕ್ಕೆ ಒಂದೇ ದಿನ, ಅದು ಶನಿವಾರ ಮಾತ್ರ ಬೆಂಗಳೂರಿಂದ ಮಂಗಳೂರು. ಈ ಟ್ರೈನ್ಗೆ ಟಿಕೆಟ್ ಅಂತೂ ನಾವು ಮೊದಲೇ ಬುಕ್ ಮಾಡಿದ್ವಿ, ಆದ್ರೆ ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಕೊನೆ ಟೈಮಲ್ಲಿ ಕ್ಯಾನ್ಸಲ್ ಆಗೋಯ್ತು. ಇನ್ನೇನ್ ಮಾಡೋದು, ಹೊರಟ್ಬಿಟ್ಟು ಮತ್ತೆ ಯಾಕೆ ವಾಪಸ್ ಹೋಗೋದಂತ ಜನರಲ್ ಅಲ್ಲೇ ಟಿಕೆಟ್ ತಗೊಂಡು ಶಿವ ಅಂತ ಟ್ರೈನ್ ಹತ್ಕೊಂಡ್ವಿ. ಏನಪ್ಪಾ ಅಂದ್ರೆ ಟ್ರೈನ್ ಫುಲ್ ಫ್ರೀ ಇತ್ತು, ಸೀಟು ಸಹ ನಮ್ಗೆ ಪ್ರಾಬ್ಲಮ್ ಆಗಿಲ್ಲ. ಮೆನ್ಷನ್ ಮಾಡಿರೋ ಹಂಗೇನೆ ಎಕ್ಸಾಕ್ಟ್ 7 ಗಂಟೆಗೆನೆ ಟ್ರೈನ್ ಯಶವಂತಪುರ ಹೊರಡ್ತು. ಹಾಗೆ ಮುಂದೆ ಹಾಸನ್ ರೈಲ್ವೆ ಸ್ಟೇಷನ್ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಕ್ಕಪಕ್ಕ ಬರೋ ಅದ್ಭುತವಾದ ವ್ಯೂ, ನೇಚರ್ ನ ನೋಡ್ಕೊಂಡು ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ. ಎಸ್ಪೆಷಲಿ ಸಕಲೇಶ್ಪುರ ಇಂದ ಸುಬ್ರಹ್ಮಣ್ಯ ರೋಡ್ ತನಕ ಇರೋ ಘಾಟ್ ಸೆಕ್ಷನ್ ಅಲ್ಲಿ ಸಿಗೋ ಆ ವ್ಯೂ, ಅಕ್ಕಪಕ್ಕ ಬರೋ ಚಿಕ್ಕ ಚಿಕ್ಕ ಜಲಪಾತಗಳು, ಆ ದೊಡ್ಡ ದೊಡ್ಡ ಬೆಟ್ಟಗಳು ಕೊರ್ದು ಮಾಡಿರೋ ಟನಲ್ಸ್, ಇದನ್ನೆಲ್ಲ ನೋಡ್ತಾ ನಾನಂತೂ ಕಳೆದೋಗ್ಬಿಟ್ಟಿದ್ದೆ. ಹೀಗೇನೆ ಮಧ್ಯಾಹ್ನ 2:30 ಗಂಟೆಗೆ ಕರೆಕ್ಟ್ ಆಗಿ ಟ್ರೈನ್ ಸುಬ್ರಹ್ಮಣ್ಯ ರೋಡ್ ನ ರೀಚ್ ಆಯ್ತು. ರೈಲ್ವೆ ಸ್ಟೇಷನ್ ಇಂದ ಧರ್ಮಸ್ಥಳಕ್ಕೆ ನಿಮ್ಗೆ ಬಸ್ ಗಳು ಸಿಗುತ್ತೆ, ಮತ್ತೆ ಹಂಗೆ ಜೀಪ್ ಗಳು ಸಿಗುತ್ತೆ. ಜೀಪ್ ಅಲ್ಲಿ ಒಬ್ರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ರೀಚ್ ಆಗಿದ್ದು ಮಧ್ಯಾಹ್ನ ತುಂಬಾ ಬಿಸಿಲಿತ್ತು, ಅದಕ್ಕೆ ನಾವು ಬಸ್ಗೆ ವೆಯ್ಟ್ ಮಾಡ್ದೇನೆ ಜೀಪ್ ಅಲ್ಲೇ ಹೋಗಿ ಧರ್ಮಸ್ಥಳನ 3:30ಗೆ ರೀಚ್ ಆದ್ವಿ. ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಇಂದ 55 ಕಿಲೋಮೀಟರ್ ಇದೆ. ಧರ್ಮಸ್ಥಳದಲ್ಲಿ ಸಂಜೆ 5:30ಗೆ ದರ್ಶನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾವು ತುಂಬಾ ಬೇಗನೆ ಹೋಗಿದ್ರಿಂದ ಅಲ್ಲೇ ಇದ್ದಿದ್ದ ಅಕ್ವೇರಿಯಂ ನ ಒಂದ್ ರೌಂಡ್ ಹಾಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಅಕ್ವೇರಿಯಂ ನೋಡ್ತಾ ಅಲ್ಲೇ ಸ್ವಲ್ಪ ಪಾರ್ಕ್ ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿ ಎಕ್ಸಾಕ್ಟ್ 5:30ಗೆ ದರ್ಶನಕ್ಕೆ ಹೋದ್ವಿ. ನಾವ್ ಅಂದ್ಕೊಂಡಷ್ಟು ರಶ್ ಏನಿರ್ಲಿಲ್ಲ, ಕ್ರೌಡ್ ಸ್ವಲ್ಪ ಕಡಿಮೆ ಇತ್ತು. ಆದ್ರಿಂದ 3:15 ನಾವು ದರ್ಶನ ಮುಗಿಸ್ಕೊಂಡು
ಬ್ಯಾಂಗ್ಳೂರ್ಗೆ ವಾಪಸ್ ಹೊರಡೋಕೆ ರೆಡಿ ಆದ್ವಿ. ಆದ್ರೆ ನಮ್ ಟ್ರೈನ್ ಇದ್ದಿದ್ದು ರಾತ್ರಿ 10:15ಗೆ. ಈಗ ಏನ್ ಮಾಡೋದು ಅಂತ ಅಲ್ಲೇ ಧರ್ಮಸ್ಥಳದಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟನೂ ಮಾಡ್ಕೊಂಡು ರಾತ್ರಿ 8:30ಗೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ರೋಡ್ಗೆ ಬಸ್ನ ಹತ್ತಿದ್ವಿ. ರಾತ್ರಿ 9:30 9:45ಗೆಲ್ಲ ಬಸ್ ಸುಬ್ರಹ್ಮಣ್ಯ ರೋಡ್ನ ರೀಚ್ ಆಯ್ತು. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಬಂದು ಇನ್ನೇನು ಒಂದು 20 ನಿಮಿಷ ವೆಯ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಟ್ರೈನ್ ಕೂಡ ಬಂತು. ಅಲ್ಲಿ ಟಿಕೆಟ್ ಕೂಡ ಮೊದಲೇ ಕನ್ಫರ್ಮ್ ಆಗಿತ್ತು. ಸೊ ಊಟನೂ ಸಹ ನಮ್ದೆಲ್ಲ ಮುಗ್ದಿತ್ತು. ಸೊ ಹಂಗಾಗಿ ಆರಾಮಾಗಿ ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡ್ತಾ ಮಾರ್ನಿಂಗ್ ಆಗಿದ್ದೇ ಗೊತ್ತಾಗಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಟ್ರೈನ್ ಎಕ್ಸಾಕ್ಟ್ ಆಗಿ ಯಶವಂತಪುರ ಸ್ಟೇಷನ್ ಅಲ್ಲಿ ಇತ್ತು. ಹೀಗಿತ್ತು ನಮ್ಮ ಬೆಂಗಳೂರಿಂದ ಧರ್ಮಸ್ಥಳದ ಟ್ರೈನ್ ಜರ್ನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನ್ ಸರಿ ಮಾಡ್ಕೋಬೇಕು, ಏನ್ ತಪ್ಪಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.